ರಸ್ತೆ ಕುರಿತ ದಾಖಲೆಯನ್ನು ಕೊಟ್ಟಿದ್ದೇವೆ. ಇನ್ನು ಯಾರನ್ನೋ ಮೆಚ್ಚಿಸೋ ಕಾರಣಕ್ಕೆ ಮರುನಾಮಕರಣ ಮಾಡುವ ರಾಜಕೀಯಕ್ಕೆ ಕೈ ಹಾಕಬಾರದು ಅಂತ ಹೇಳಿ ಮೈಸೂರು ಮೂಲದ ಇತಿಹಾಸಕಾರರಾದ ಪ್ರೊಫೆಸರ್ ನಂಜರಾಜ್ ಅರಸ್ ಹೇಳಿಕೆ ನೀಡಿದ್ದಾರೆ. ಹಿಂದಿನಿಂದಲೂ ಕೂಡ ಅದು ಪ್ರಿನ್ಸಸ್ ರಸ್ತೆ ಅಂತಲೇ ಇದೆ. ಹಾಗೇನಾದರೂ ಹೆಸರಿಟ್ಟರೆ ಕೋರ್ಟ್ ಇದ್ದೇ ಇದೆ, ಅಲ್ಲೇ ತೀರ್ಮಾನ ಆಗಲಿ ಅಂತ ಹೇಳಿ ಪ್ರೊಫೆಸರ್ ನಂಜರಾಜ್ ಅರಸ್ ಮಾತನಾಡಿದ್ದಾರೆ. ಕೊಟ್ಟಿದ್ದೇವೆ, ಆಯುಕ್ತರಿಗೆ ನಾವು ಕೊಟ್ಟಿದ್ದೇವೆ. ಅವ್ರು ಮತ್ತೆ ಅವರು 30 ದಿನ ಟೈಮ್ ಕೊಟ್ಟಿರಲ್ಲಪ್ಪ ಆಕ್ಷೇಪಣೆಗಳಿಗೆ. ಅದು ಮುಗಿದ ಮೇಲೆ ಆ ಜಿಲ್ಲಾಧಿಕಾರಿ ಅವರೆಲ್ಲ ಕೂತ್ಕೊಂಡು ಮಾತಾಡಬೇಕು. ಅವ್ರೇನಾದ್ರು ಮಾಡಿಕೊಳ್ಳಿ. ನಾವು ಪೂರ್ವ ಎಚ್ಚರಿಕೆಯಿಂದ ವಹಿಸಿ ಇನ್ನು 3-4 ದಿವಸದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ನಂತರ ನ್ಯಾಯಾಲಯಕ್ಕೆ ಹೋಗೋದಕ್ಕೂ ನಾನು ತಯಾರಿದ್ದೀನಿ. ಆಯುಕ್ತರಿಗೆ ನಾವು ಕೊಟ್ಟಿದ್ದೇವೆ. ಅವ್ರು ಮತ್ತೆ ಅವರು 30 ದಿನ ಟೈಮ್ ಕೊಟ್ಟಿರಲ್ಲಪ್ಪ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ, ದಾಖಲೆಗಳಿಲ್ಲ, ಹಾಗೆ ಪ್ರಿನ್ಸಸ್ ರಸ್ತೆ ಅಂತ ಹೇಳಿ ಹೆಸರು ಕೂಡ ಇರಲಿಲ್ಲ. ಹೆಸರಿಲ್ಲದ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರು ಅನ್ನೋದು ಕಾಂಗ್ರೆಸ್ನ ವಾದ ಆಗಿತ್ತು. ಇದೀಗ ಅಭಿಯಾನದ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಮಹತ್ವಪೂರ್ಣ ದಾಖಲೆಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ. ವರಸೆ ಬದಲಾಗತ್ತಾ? ಕಾಂಗ್ರೆಸ್ ನಾಯಕರು ಏನು ಹೇಳ್ತಿದ್ದಾರೆ, ಎಸ್ಪೆಷಲಿ ಮೈಸೂರು ಭಾಗದ ಕಾಂಗ್ರೆಸ್ ನಾಯಕರು? ಸ್ಮಿತಾ, ಇದು ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ನಾಯಕರು ಈ ಒಂದು ವಿಚಾರಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ 1921ರಲ್ಲಿ ಆ ಒಂದು ರಸ್ತೆಗೆ ಪ್ರಿನ್ಸಸ್ ರಸ್ತೆಗೆ ಹೆಸರು ದಾಖಲೆಗಳಿತ್ತು ಅನ್ನೋದಕ್ಕೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಸಾಕಷ್ಟು ದಾಖಲೆಗಳೆಲ್ಲ ತೆರೆದಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಭಾಳ ಪ್ರಮುಖವಾಗಿ ಆ ಒಂದು ರಸ್ತೆಯಲ್ಲಿರುವಂತಹ ನೇಹಾ ಗುಪ್ತಾ ಏನಿದ್ದಾರೆ, ಅವರು ಕೂಡ ಅವರ ಕುಟುಂಬಸ್ಥರು ಕೊಟ್ಟಂತಹ ದಾಖಲೆಗಳು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಪ್ರಿನ್ಸಸ್ ರಸ್ತೆ ಅಂತೇಳಿ ಉಲ್ಲೇಖ ಆಗಿದೆ. ಇದಾದ ಬಳಿಕ ಮೈಸೂರಿನ ಈಗಾಗಲೇ ವೆಬ್ಸೈಟಲ್ಲಿದೆ, ಆ ಒಂದು ವೆಬ್ಸೈಟಲ್ಲೂ ಕೂಡ ಪ್ರಿನ್ಸಸ್ ರಸ್ತೆ ಇದೆ ಅಂತೇಳಿ ಒಂದು ಉಲ್ಲೇಖ ಇದೆ. ಜೊತೆಗೆ ಇವತ್ತು ಒಂದು ನಕ್ಷೆ ಕೂಡ ರಿಪಬ್ಲಿಕನ್ಗೆ ಲಭ್ಯ ಆಗಿರುವಂಥದ್ದು. 1921ರಲ್ಲಿ ಅಲ್ಲಿನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಒಂದು ಸಹಿ ಹಾಕಿರುವಂತಹ ನಕ್ಷೆ ಏನಿದೆ, ಆ ಒಂದು ನಕ್ಷೆಯಲ್ಲೂ ಕೂಡ ಈ ಒಂದು ರಸ್ತೆಗೆ ಪ್ರಿನ್ಸಸ್ ರಸ್ತೆ ಇದೆ ಅಂತ ಹೇಳಿ ಒಂದು ದಾಖಲೆ ಕೂಡ ಲಭ್ಯ ಆಗಿರುವಂಥದ್ದು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಏನು ಇತಿಹಾಸ ತಜ್ಞರಾಗಿರುವಂತಹ ನಂಜರಾಜ್ ಅರಸ್ ಇರ್ಬೋದು, ಜೊತೆಗೆ ದೂರದರಾಗಿರುವಂತಹ ಸ್ನೇಹಿ ಕೃಷ್ಣ ಅವರೆಲ್ಲರೂ ಕೂಡ ಪಾಲಿಕೆ ಆಯುಕ್ತರನ್ನ ಭೇಟಿ ಮಾಡಿ ಒಂದಷ್ಟು ದಾಖಲೆಗಳನ್ನು ಅವರಿಗೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಒಂದು ವೇಳೆ ಅಂದರೆ ಈ ಒಂದು ರಸ್ತೆಗೆ ಇಷ್ಟೆಲ್ಲ ದಾಖಲೆಗಳನ್ನು ಕೊಟ್ಟರೂ ಕೂಡ ಪಾಲಿಕೆಯಲ್ಲಿ ಈಗಾಗಲೇ ಏನು ಒಂದು ಕೌನ್ಸಿಲಲ್ಲಿ ತೀರ್ಮಾನ ಮಾಡಿದ್ದಾರೆ, ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೇಳಬೇಕು ಅಂತೇಳಿ. ಒಂದು ವೇಳೆ ಹೆಸರನ್ನ ಬದಲಾವಣೆ ಮಾಡಿದ್ದೇ ಆದಲ್ಲಿ ಈ ವಿಚಾರವನ್ನು ಕೋರ್ಟ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದಲೇ ತೀರ್ಮಾನವನ್ನು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತೀವಿ ಅಂತೇಳಿ ಈಗಾಗಲೇ ಸ್ನೇಹ ಕೃಷ್ಣ ಇರ್ಬೋದು, ದೂರದರಾಗಿರುವಂತಹ ಏನು ಇತಿಹಾಸ ತಜ್ಞರಾಗಿರುವಂತಹ ನಂಜರಾಜ್ ಅರಸ್ ಅವರು ಎಲ್ಲರೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಈ ಪ್ರಕ್ರಿಯೆಗಳು ನಡೆದಿರುವಂತಹ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯಾವ ರೀತಿಯಾದಂತಹ ಉತ್ತರ ಬರುತ್ತೆ, ಅದರಲ್ಲೂ ಕೂಡ ಮೈಸೂರಿನ ಚಾಮರಾಜ ಕ್ಷೇತ್ರದ ಶಾಸಕರಾದಂತಹ ಹರೀಶ್ ಗೌಡ ಅವರು ಯಾವ ರೀತಿಯಾದಂಥ ಉತ್ತರವನ್ನು ಕೊಡಬೇಕು, ಯಾಕಂದರೆ ಅವರೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ರಸ್ತೆಗೆ ಹೆಸರನ್ನು ಇಡಬೇಕು ಅಂತೇಳಿ ಪ್ರಸ್ತಾವನೆ ಸಲ್ಲಿಸಿರುವಂಥದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇರ್ಬೋದು, ಶಾಸಕರಿರ್ಬೋದು, ಯಾವ ರೀತಿಯಾದಂತಹ ನಡೆಯನ್ನು ಅನುಸರಿಸ್ತಾರೆ ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಮೈಸೂರಿನ KRS ರಸ್ತೆಗೆ ಸಿದ್ದರಾಮಯ್ಯ ಹೆಸರು ವಿಚಾರ ಸಾಕಷ್ಟು ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಗ್ತಾ ಇರುವಂತಹ ಒಂದಷ್ಟು ದಾಖಲೆಗಳಲ್ಲಿ ಪ್ರಿನ್ಸಸ್ ರಸ್ತೆ ಅಂತೇಳಿ ಈ ಹಿನ್ನೆಲೆ ಕೂಡ ದಾಖಲಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಬ್ಯಾಂಕ್ನ ಪಾಸ್ಬುಕ್ಗಳಿರ್ಬೋದು, ಎಲ್ಲವೂ ಕೂಡ ಈಗ ಪ್ರಿನ್ಸಸ್ ರಸ್ತೆ ಅಂತೇಳಿ ಉಲ್ಲೇಖ ಆಗಿದೆ. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈ ಮನೆಯ ಮಾಲೀಕ, ಈ ಮನೆಯ ಕುಟುಂಬಸ್ಥರಿದೆ ನೇಹಾ ಅವರಿದೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ವರ್ಷಗಳಿಂದ ಇಲ್ಲಿದ್ದೀರ ಅಂತ? ನಾವು ರಫ್ಲಿ 45 ಇಯರ್ಸ್ ಇಲ್ಲಿದ್ದೀವಿ ಈ ಮನೆಯಲ್ಲಿ. 45 ವರ್ಷಗಳಿಂದಲೂ ಕೂಡ ಈ ರಸ್ತೆಗೆ ಏನಂತಲೇ ಕರಿತಾ ಇದ್ರು ಅಂತ? ಆಲ್ವೇಸ್ ಪ್ರಿನ್ಸಸ್ ರೋಡ್. ಓಕೆ, ಯಾವತ್ತೂ ಪ್ರಿನ್ಸಸ್ ರೋಡ್ ಅಂತಲೇ ಇತ್ತು. ಮತ್ತು ನಮ್ಮ ಒಫಿಷಿಯಲ್ ಡಾಕ್ಯುಮೆಂಟ್ಸಲ್ಲೆಲ್ಲ ಅಡ್ರೆಸ್ ಹಾಕ್ತೀವಿ, ಎಲ್ಲ ಪ್ರಿನ್ಸಸ್ ರೋಡ್ ಅಂತ ಹಾಕಿದ್ದೀವಿ. ಪಾಸ್ಪೋರ್ಟ್ ಇರಲಿ, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಎಲ್ಲದರಲ್ಲೂ ಪ್ರಿನ್ಸಸ್ ರೋಡ್ ಅಂತಲೇ ಇದೆ. ಪಾಸ್ಪೋರ್ಟ್ ಒಂದು ತೊಗೊಂಡಾಗ ಪೊಲೀಸ್ ವೆರಿಫಿಕೇಷನ್ ಆಗುತ್ತೆ. ಪೊಲೀಸ್ ವೆರಿಫಿಕೇಷನಲ್ಲಿ ಏನಾಗುತ್ತೆ, ಪೊಲೀಸ್ ಅವರು ನೀವು ಕೊಟ್ಟಿರುವ ಅಡ್ರೆಸ್ಗೆ ಬರ್ತಾರೆ. ನಾವು ಅದರಲ್ಲಿ ಕೊಟ್ಟಿರುವ ಅಡ್ರೆಸ್ 2627/1 ಪ್ರಿನ್ಸಸ್ ರೋಡ್. ಪೊಲೀಸ್ಗೆ ಇಲ್ಲಿ ಅವ್ರಿಗೆ ಗೊತ್ತು ಇಲ್ಲಿ ಬರಬೇಕು ಅಂತ, ಹೆಸರು ಗೊತ್ತಿಲ್ಲದೆ ಇದ್ದರೆ. ಸೊ ಅವ್ರು ಬಂದರು, ಇಲ್ಲಿ ಎಲ್ಲ ಚೆಕ್ ಮಾಡಿ ಎಲ್ರಿಗೂ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ. ನೀವು ಕೆಲವು ಡಾಕ್ಯುಮೆಂಟ್ ತೋರಿಸ್ಬೋದಾ ಮೇಡಮ್, ಯಾವುದಿದೆ ಅಂತ ಸದ್ಯಕ್ಕೆ? ರೀಸೆಂಟ್ ಡಾಕ್ಯುಮೆಂಟು ಆಧಾರ್ ಕಾರ್ಡ್ ಇದು ನೋಡಿ. ಇಟ್ಸ್ 2627/1 ಪ್ರಿನ್ಸಸ್ ರೋಡ್, ಆಪೋಸಿಟ್ ರೈಲ್ವೆ ಹಾಸ್ಪಿಟಲ್. ಆಪೋಸಿಟ್ ರೈಲ್ವೆ ಹಾಸ್ಪಿಟಲ್ ಅಂದರೆ ಇದು ಮುಂದೆ ಇರೋದು ರೈಲ್ವೆ ಹಾಸ್ಪಿಟಲ್. ಬೇರೆ ಅಡ್ರೆಸ್ ಅಂತೂ ಆಗೋಕ್ಕಾಗಲ್ಲ, ಇದೇ ಜಾಗ. ಬ್ಯಾಂಕ್ ಸ್ಟೇಟ್ಮೆಂಟ್ಸ್ಗಳಿದೆ.
40 ವರ್ಷಗಳಿಂದ ಇಲ್ಲಿದ್ರು ಅದೇ ಅಡ್ರೆಸ್ಲಿ ಬಳಸ್ತಾ ಇರುವಂಥದ್ದು. ಅದೇ ಅಡ್ರೆಸ್ಸು ನೀವು ನೋಡಿ, ಇವತ್ತು ನಾವು ಫೋನು ಇಂಟರ್ನೆಟ್ಟಲ್ಲಿ ಮಾತಾಡ್ಕೊಂಡು ಕೆಲಸ ಮಾಡಿಸ್ಬಿಡ್ತೀವಿ ಇಮೇಲಲ್ಲಿ. 45 ವರ್ಷಗಳ ಹಿಂದೆ ಇದು ಯಾವುದೂ ಇರಲಿಲ್ಲ. ಆ ಟೈಮಲ್ಲಿ ಹೆಂಗೆ ಕಮ್ಯುನಿಕೇಟ್ ಮಾಡ್ತಾಯಿದ್ರು ಜನ? ಲೆಟರ್ಸ್ ಓನ್ಲಿ. ಓಕೆ, ಆ ಲೆಟರ್ಗೆ ಈ ಅಡ್ರೆಸ್ಗೆ ಬರ್ತಾ ಇದೆ ಎಷ್ಟೋ ವರ್ಷಗಳಿಂದ. ಓಕೆ, ನಮಗೆ ಯುಟಿಲಿಟಿ ಬಿಲ್ಸ್ ಎಲ್ಲ ಬರ್ತಾ ಇದೆ, ಎಲೆಕ್ಟ್ರಿಸಿಟಿ, ಟೆಲಿಫೋನ್, ಇಂಟರ್ನೆಟ್ ಎಲ್ಲ ಬಿಲ್ಗಳು ಅದೇ ಅಡ್ರೆಸ್ಸಿಗೆ ಬರ್ತಾ ಇದೆ. ಅದು ಈ ವಿವಾದದ ಬಗ್ಗೆ ಗೊತ್ತಿದೆ ಮೇಡಮ್, ಈ ಹೆಸರು ಇಡುವಂಥ ಚರ್ಚೆಗಳು ಸಾಕಷ್ಟು ಬದಲಾವಣೆ ಮಾಡೋದಕ್ಕೆ. ಅದು ಬದಲಾವಣೆ ಬಗ್ಗೆ ಕೇಳಿದ್ದೀನಿ. ಅದು ಯಾಕೆ ಈ ರಸ್ತೆಗೆ ಚೇಂಜ್ ಮಾಡಬೇಕು ಅಂತ ಅದು ಗೊತ್ತಾಗ್ತಾ ಇಲ್ಲ ಇನ್ನು. ಯಾಕಂದರೆ ಈ ರಸ್ತೆಗೆ ಹೆಸರು ಇರೋರು ಒಬ್ಬ ಮೈಸೂರಿಂದ ಒಬ್ಬರು ಹಿಸ್ಟೋರಿಯನ್ ಇದ್ದಾರೆ. ಓಕೆ, ಹಿಸ್ಟ್ರಿ ಬಗ್ಗೆ ತುಂಬ ತಿಳಿದವರು. ಅವ್ರು ರೀಸೆಂಟಾಗಿ ಇದೆಲ್ಲ ವಾದ ಆದಾಗ ಒಂದು ವಿಡಿಯೋ ಮಾಡಿದ್ದಾರೆ, ಇದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ. ಯಾಕೆ ಇದಕ್ಕೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರು ಬಂತು? ಕೂಡ ವಿರೋಧ ಇದೆ ಹೆಸರು ಬದಲಾವಣೆ ಮಾಡೋ ವಿಚಾರದಲ್ಲಿ. ಹೌದು ಹೌದು, ಯಾಕಂದರೆ ನಮ್ಮ ದೇಶದ ಹಿಸ್ಟ್ರಿ ಇದೆ ಅದರಲ್ಲಿ. ಥ್ಯಾಂಕ್ ಯು. ಇದಿಷ್ಟು ಈಗಾಗಲೇ ಏನು ಈ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರ ಬಗ್ಗೆ ಭಾಳ ಸ್ಪಷ್ಟವಾಗಿ ಮಾತಾಡಿದರೆ, 45 ವರ್ಷಗಳಿಂದಲೂ ಕೂಡ ನಾವಿಲ್ಲಿದ್ದೀವಿ. ಎಲ್ಲ ದಾಖಲೆಗಳಲ್ಲೂ ಕೂಡ ಪ್ರಿನ್ಸಸ್ ರಸ್ತೆ ಅಂತಲೇ ಇದೆ. ನಾವು ಆ ದಾಖಲೆಗಳೆಲ್ಲ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹೆಸರನ್ನು ಬದಲಾವಣೆ ಮಾಡೋದು ಬೇಡ. ರಾಜರ ಕೊಡುಗೆ ಬಹಳಷ್ಟಿದೆ. ಸೊ ಹೀಗಾಗಿ ಈ ರಸ್ತೆಗೆ ಈ ಹಿಂದೆ ಇದ್ದಂತಹ ಪ್ರಿನ್ಸಸ್ ರಸ್ತೆಯಲ್ಲಿ ಇರಬೇಕು ಅನ್ನುವಂಥದ್ದು ಇಲ್ಲಿನ ಏನೋ ಜನರಿರ್ಬೋದು, ಜೊತೆಗೆ ಅವರ ಮನೆಯ ಬೋರ್ಡ್ಗೆ ಪ್ರಿನ್ಸಸ್ ರಸ್ತೆ ಹಾಕೊಂಡಿರುವಂತಹ ನೇಹ ಅವರ ಮಾತುಗಳು. ರಸ್ತೆ ಕುರಿತ ದಾಖಲೆಯನ್ನ ಕೊಟ್ಟಿದ್ದೇವೆ. ಇನ್ನು ಯಾರನ್ನೋ ಮೆಚ್ಚಿಸೋ ಕಾರಣಕ್ಕೆ ಮರುನಾಮಕರಣ ಮಾಡುವ ರಾಜಕೀಯಕ್ಕೆ ಕೈ ಹಾಕಬಾರ್ದು ಅಂತ ಹೇಳಿ ಮೈಸೂರು ಮೂಲದ ಇತಿಹಾಸಕಾರರಾದ ಪ್ರೊಫೆಸರ್ ನಂಜರಾಜ್ ಅರಸ್ ಹೇಳಿಕೆ ನೀಡಿದ್ದಾರೆ. ಹಿಂದಿನಿಂದಲೂ ಕೂಡ ಅದು ಪ್ರಿನ್ಸಸ್ ರಸ್ತೆ ಅಂತಲೇ ಇದೆ. ಹಾಗೇನಾದರೂ ಹೆಸರಿಟ್ಟರೆ ಕೋರ್ಟ್ ಇದ್ದೇ ಇದೆ, ಅಲ್ಲೇ ತೀರ್ಮಾನ ಆಗಲಿ ಅಂತ ಹೇಳಿ ಪ್ರೊಫೆಸರ್ ನಂಜರಾಜ್ ಅರಸ್ ಮಾತನಾಡಿದ್ದಾರೆ. ಕೊಟ್ಟಿದ್ದೇವೆ, ಆಯುಕ್ತರಿಗೆ ನಾವು ಕೊಟ್ಟಿದ್ದೇವೆ. ಅವ್ರು ಮತ್ತೆ ಅವರು 30 ದಿನ ಟೈಮ್ ಕೊಟ್ಟಿರಲ್ಲಪ್ಪ ಆಕ್ಷೇಪಣೆಗಳಿಗೆ. ಅದು ಮುಗಿದ ಮೇಲೆ ಆ ಜಿಲ್ಲಾಧಿಕಾರಿ ಅವರೆಲ್ಲ ಕೂತ್ಕೊಂಡು ಮಾತಾಡಬೇಕು. ಅವ್ರೇನಾದ್ರು ಮಾಡಿಕೊಳ್ಳಿ. ನಾವು ಪೂರ್ವ ಎಚ್ಚರಿಕೆಯಿಂದ ವಹಿಸಿ ಇನ್ನು 3-4 ದಿವಸದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ನಂತರ ನ್ಯಾಯಾಲಯಕ್ಕೆ ಹೋಗೋದಕ್ಕೂ ನಾನು ತಯಾರಿದ್ದೀನಿ. ಆಯುಕ್ತರಿಗೆ ನಾವು ಕೊಟ್ಟಿದ್ದೇವೆ. ಅವ್ರು ಮತ್ತೆ ಅವರು 30 ದಿನ ಟೈಮ್ ಕೊಟ್ಟಿರಲ್ಲಪ್ಪ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ, ದಾಖಲೆಗಳಿಲ್ಲ, ಹಾಗೆ ಪ್ರಿನ್ಸಸ್ ರಸ್ತೆ ಅಂತ ಹೇಳಿ ಹೆಸರು ಕೂಡ ಇರಲಿಲ್ಲ. ಹೆಸರಿಲ್ಲದ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರು ಅನ್ನೋದು ಕಾಂಗ್ರೆಸ್ನ ವಾದ ಆಗಿತ್ತು. ಇದೀಗ ಅಭಿಯಾನದ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಮಹತ್ವಪೂರ್ಣ ದಾಖಲೆಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ. ವಲಸೆ ಬದಲಾಗತ್ತಾ? ಕಾಂಗ್ರೆಸ್ ನಾಯಕರು ಏನು ಹೇಳ್ತಿದ್ದಾರೆ, ಎಸ್ಪೆಷಲಿ ಮೈಸೂರು ಭಾಗದ ಕಾಂಗ್ರೆಸ್ ನಾಯಕರು? ಸ್ಮಿತಾ, ಇದು ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ನಾಯಕರು ಈ ಒಂದು ವಿಚಾರಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ 1921ರಲ್ಲಿ ಆ ಒಂದು ರಸ್ತೆಗೆ ಪ್ರಿನ್ಸಸ್ ರಸ್ತೆಗೆ ಹೆಸರು ದಾಖಲೆಗಳಿತ್ತು ಅನ್ನೋದಕ್ಕೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಸಾಕಷ್ಟು ದಾಖಲೆಗಳನ್ನು ತೆರೆದಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಭಾಳ ಪ್ರಮುಖವಾಗಿ ಆ ಒಂದು ರಸ್ತೆಯಲ್ಲಿರುವಂತಹ ನೇಹ ಗುಪ್ತಾ ಏನಿದ್ದಾರೆ, ಅವರು ಕೂಡ ಅವರ ಕುಟುಂಬಸ್ಥರು ಕೊಟ್ಟಂತಹ ದಾಖಲೆಗಳು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಪ್ರಿನ್ಸಸ್ ರಸ್ತೆ ಅಂತೇಳಿ ಉಲ್ಲೇಖ ಆಗಿದೆ. ಇದಾದ ಬಳಿಕ ಮೈಸೂರಿನ ಈಗಾಗಲೇ ವೆಬ್ಸೈಟಲ್ಲಿದೆ, ಆ ಒಂದು ವೆಬ್ಸೈಟಲ್ಲೂ ಕೂಡ ಪ್ರಿನ್ಸಸ್ ರಸ್ತೆ ಇದೆ ಅಂತೇಳಿ ಒಂದು ಉಲ್ಲೇಖ ಇದೆ. ಜೊತೆಗೆ ಇವತ್ತು ಒಂದು ನಕ್ಷೆ ಕೂಡ ರಿಪಬ್ಲಿಕನ್ಗೆ ಲಭ್ಯ ಆಗಿರುವಂಥದ್ದು. 1921ರಲ್ಲಿ ಅಲ್ಲಿನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಒಂದು ಸಹಿ ಹಾಕಿರುವಂತಹ ನಕ್ಷೆ ಏನಿದೆ, ಆ ಒಂದು ನಕ್ಷೆಯಲ್ಲೂ ಕೂಡ ಈ ಒಂದು ರಸ್ತೆಗೆ ಪ್ರಿನ್ಸಸ್ ರಸ್ತೆ ಇದೆ ಅಂತ ಹೇಳಿ ಒಂದು ದಾಖಲೆ ಕೂಡ ಲಭ್ಯ ಆಗಿರುವಂಥದ್ದು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಏನು ಇತಿಹಾಸ ತಜ್ಞರಾಗಿರುವಂತಹ ನಂಜರಾಜ್ ಅರಸ್ ಇರ್ಬೋದು, ಜೊತೆಗೆ ದೂರದರಾಗಿರುವಂತಹ ಸ್ನೇಹಿತ ಕೃಷ್ಣವರೆಲ್ಲರೂ ಕೂಡ ಪಾಲಿಕೆ ಆಯುಕ್ತರನ್ನು ಭೇಟಿ ಮಾಡಿ ಒಂದಷ್ಟು ದಾಖಲೆಗಳನ್ನು ಅವರಿಗೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಒಂದು ವೇಳೆ ಅಂದರೆ ಈ ಒಂದು ರಸ್ತೆಗೆ ಇಷ್ಟೆಲ್ಲ ದಾಖಲೆಗಳನ್ನು ಕೊಟ್ಟರೂ ಕೂಡ ಪಾಲಿಕೆಯಲ್ಲಿ ಈಗಾಗಲೇ ಏನು ಒಂದು ಕೌನ್ಸಿಲಲ್ಲಿ ತೀರ್ಮಾನ ಮಾಡಿದ್ದಾರೆ, ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೇಳಬೇಕು ಅಂತೇಳಿ. ಒಂದು ವೇಳೆ ಹೆಸರನ್ನು ಬದಲಾವಣೆ ಮಾಡಿದ್ದೇ ಆದಲ್ಲಿ ಈ ವಿಚಾರವನ್ನು ಕೋರ್ಟ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದಲೇ ತೀರ್ಮಾನವನ್ನು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತೀವಿ ಅಂತೇಳಿ ಈಗಾಗಲೇ ಸ್ನೇಹ ಕೃಷ್ಣ ಇರ್ಬೋದು, ದೂರದರಾಗಿರುವಂತಹ ಏನೋ ಇತಿಹಾಸ ತಜ್ಞರಾಗಿರುವಂತಹ ನಂಜರಾಜ್ ಅರಸ್ ಅವರು ಎಲ್ಲರೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಈ ಪ್ರಕ್ರಿಯೆಗಳು ನಡೆದಿರುವಂತಹ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯಾವ ರೀತಿಯಾದಂತಹ ಉತ್ತರ ಬರುತ್ತೆ, ಅದರಲ್ಲೂ ಕೂಡ ಮೈಸೂರಿನ ಚಾಮರಾಜ ಕ್ಷೇತ್ರದ ಶಾಸಕರಾದಂತಹ ಹರೀಶ್ ಗೌಡ ಅವರು ಯಾವ ರೀತಿಯಾದಂಥ ಉತ್ತರವನ್ನು ಕೊಡಬೇಕು, ಯಾಕಂದರೆ ಅವರೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ರಸ್ತೆಗೆ ಹೆಸರನ್ನು ಇಡಬೇಕು ಅಂತೇಳಿ ಪ್ರಸ್ತಾವನೆ ಸಲ್ಲಿಸಿರುವಂಥದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್